ಎಲ್ಲಿಗೂ ನಮಸ್ಕಾರ. ನಾನು ರೌಂಡ್ ರಜಸ್ ಅಂಡ್ ಇವತ್ತು ನಾನು ಇಲ್ಲಿ ಜಗತ್ತಿನ ಅತಿ ದೊಡ್ಡ ರೆಸ್ಟೋರೆಂಟ್ ದಿ ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರದಲ್ಲಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಜಾಗ ಹೇಗಿದೆ ಅಂತ ತೋರಿಸಿದ್ದೆ. ಬಟ್ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ಸಾತ್ವಿಕ ಬಾಳೆ ಎಲೆ ಭೋಜನವನ್ನ ಬಳಸ್ತಾರೆ. ಸೊ ಇಲ್ಲಿ ಯಾವುದೇ ತಿಂಡಿಗಳಿಗೂ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಿಲ್ಲ ಮಧ್ಯಾಹ್ನದ ಊಟದಲ್ಲಿ. ಸೊ ಒಳಗಡೆ ಆರಾಮಾಗಿ ಕೂತು ನೆಲದ ಮೇಲೆ ಬಾಳೆ ಎಲೆನಲ್ಲಿ ಊಟ ಮಾಡ್ಬೋದು. ಸೊ ಈ ಒಂದು ಊಟದ ಪ್ರಿಪ್ರೇಷನ್ ಯಾವ ರೀತಿ ಇದೆ, ಈ ಒಂದು ರೆಸ್ಟೋರೆಂಟ್ ನ ಮೆಗಾ ಕಿಚನ್ ಟೂರ್ ನಾನ್ ಮಾಡಿಸ್ತೀನಿ, ಬನ್ನಿ. ಇದು ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರದ ಮೆಗಾ ಕಿಚನ್. ಈ ಒಂದು ಜಾಗ 90,000 ಸ್ಕ್ವೇರ್ ಫೀಟ್ ನಲ್ಲಿ ಬಿಲ್ಡ್ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಂಡ್ ಇವತ್ತು ನಾನು ನಿಮ್ಗೆ ತೋರ್ಸೋಕ್ ಬಂದಿರೋದು ಇಲ್ಲಿಯ ಸಾತ್ವಿಕ ಭೋಜನ ಹೇಗೆ ಪ್ರಿಪೇರ್ ಆಗುತ್ತೆ ಅಂತ. ಒಂದ್ ಕಡೆ ತಿಂಡಿಗಳು ರೆಡಿ ಆಗ್ತಾ ಇದ್ರೆ, ನನ್ನ ಹಿಂದ್ಗಡೆ ಈ ಮಧ್ಯಾಹ್ನದ ಊಟ ರೆಡಿ ಆಗ್ತಾ ಇದೆ. ಸೊ ಏನೇನ್ ಪ್ರಿಪೇರ್ ಮಾಡ್ತಾರೆ, ಸೊ ಸದ್ಯಕ್ಕೆ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ ಆಗ್ತಾ ಇದೆ. ಅಟ್ ಎ ಟೈಮ್ ಇಲ್ಲಿ 100 ಲೀಟರ್ ಸಾಂಬಾರ್ನ ಒಟ್ಟಿಗೆ ಪ್ರಿಪೇರ್ ಮಾಡ್ತಾರೆ. ಅಂಡ್ ಸಾಂಬಾರ್ ಕೂಡ ಜಸ್ಟ್ 1 ಗಂಟೆಲಿ ಖಾಲಿ ಆಗೋದಕ್ಕೆ ಇಲ್ಲಿ 100 ಲೀಟರ್ ಸಾಂಬಾರನ್ನ ಅಟ್ ಎ ಟೈಮ್ ಪ್ರಿಪೇರ್ ಮಾಡ್ತಾರೆ. ಆ ಕಡೆ ಸಾಂಬಾರ್ ರೆಡಿ ಆಗ್ತಾ ಇದೆ, ಈ ಕಡೆ ಪಕ್ಕದಲ್ಲೇ ಬಿಸಿ ಬಿಸಿ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ರಿಚ್ ಆಗಿದೆ. ಡಬಲ್ ಬೀನ್ಸ್ ಹಾಕಿದ್ದಾರೆ, ಕ್ಯಾಶ್ಯೂ ಹಾಕಿದ್ದಾರೆ, ಎಲ್ಲ ರೀತಿಯ ವೆಜಿಟೇಬಲ್ಸ್ ಗಳನ್ನ ನಾವು ನೋಡ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗುತ್ತೆ ಇಲ್ಲಿ. ಇನ್ಫ್ಯಾಕ್ಟ್ ರಾಮೇಶ್ವರಂ ಕೆಫೆ ಕೌಂಟರ್ ನಲ್ಲಿ ಯಾವಾಗಲೂ ಒಂದು ಬಿಸಿ ಬಿಸಿ ದಮ್ ರೈಸ್ ಬಾತ್ ಇದ್ದೇ ಇರುತ್ತೆ. ಇದು ಟೊಮೆಟೊ ಬಾತ್ ಆಗಿರ್ಬೋದು, ವೆಜಿಟೇಬಲ್ ಬಿರಿಯಾನಿ ಆಗಿರ್ಬೋದು, ಅಥವಾ ಪಲಾವ್ ಆಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರ್ತಾರೆ. ಅಂಡ್ ಇಲ್ಲಿ ಬ್ಯಾಚಸ್ ಗಳಲ್ಲಿ ಮಾಡೋದ್ರಿಂದ ಅದು ಖಾಲಿ ಆಗ್ತಿದ್ದಂಗೆ ಇನ್ನೊಂದು ರೈಸ್ ಬಾತ್ ಬಂದೇ ಬರುತ್ತೆ. ವಾವ್ ವಾವ್ ವಾವ್. ವೆಜ್ ಬಿರಿಯಾನಿ ರೆಡಿ ಆಗಿದೆ. ಆ ಕಲರ್ ನೋಡಿ ಏನ್ ಸಕ್ಕರ್ ಆಗಿದೆ ಅಂತ. ಅಂಡ್ ಮೇಲ್ಗಡೆ ಫ್ರೆಶ್ ಆಗಿ ಕಟ್ ಮಾಡಿರೋಂತ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದಾರೆ. ಸೊ ದಟ್ ಹಸಿ ಫ್ಲೇವರ್ ಬಿರಿಯಾನಿ ಜೊತೆ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ವಾಟ್ ಅ ಬ್ಯೂಟಿ. ನೋಡಿ ಎಷ್ಟು ಫ್ಲೇವರ್ಫುಲ್ ಆಗಿ ಉದ್ರುದ್ರಾಗಿ ರೆಡಿ ಆಗಿದೆ. ನೋಡ್ತಾ ಇದ್ರೆ ಹಂಗೆ ಪ್ಲೇಟ್ಗೆ ಹಾಕೊಂಡು ತಿನ್ಬೇಕು ಅನ್ಸೋದಲ್ಲ. ಆ ಬಿಸಿ ಹೊಗೆಲಿ ಆ ದಮ್ ರೈಸ್ ಈ ತರ ಕಲ್ಸೋದು ನೋಡೋದೇ ಒಂದು ಖುಷಿ. ಅಮೇಝಿಂಗ್. ಐ ಮೀನ್ ಇದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಸಕ್ಕತ್ತಾಗಿದೆ ಅಂತಲ್ವಾ. ಇಲ್ಲಿ ರಾಜ್ಮುಡಿ ರೈಸ್ ರೆಡಿ ಆಗಿದೆ. ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ರಾಜ್ಮುಡಿ ರೈಸ್ ನ ಬಳಸ್ತಾರೆ. ಅಂಡ್ ಇದು ಕಾಂಬಿ ಓವನ್, ಸೊ ಕಂಪ್ಲೀಟ್ ಎಲೆಕ್ಟ್ರಿಕ್ ಮಷೀನ್ ಇದು. ಅಂಡ್ ಇದರಲ್ಲಿ ಈಗ ರಾಜ್ಮುಡಿ ರೈಸ್ ರೆಡಿ ಆಗಿದೆ. ನಮ್ಮ ಶೆಫ್ ಇದನ್ನ ಓಪನ್ ಮಾಡ್ತಾ ಇದಾರೆ. ಸೊ ಬಿಸಿ ಬಿಸಿಯಾಗಿ ಉದ್ರುದ್ರಾಗಿ ರಾಜ್ಮುಡಿ ರೈಸ್ ರೆಡಿ ಆಗಿದೆ. ಇನ್ಫ್ಯಾಕ್ಟ್ ರಾಜ್ಮುಡಿ ರೈಸ್ ಯಾಕೆ ಬಳಸ್ತಾರೆ ಅಂಡ್ ಇದ್ರ ಸ್ಪೆಷಾಲಿಟಿ ಏನೋ ಊಟ ಮಾಡ್ದ ನಾನು ಹೇಳ್ತೀನಿ. ಬಟ್ ಪ್ರತಿದಿನ ಊಟಕ್ಕೆ ಇಲ್ಲಿ ರಾಜ್ಮುಡಿ ರೈಸ್ ಇರುತ್ತೆ. ಅಂಡ್ ಇದು ಕೂಡ ಬ್ಯಾಚ್ ಬೈ ಬ್ಯಾಚ್ ಪ್ರಿಪೇರ್ ಆಗುತ್ತೆ. ಸೊ ಖಾಲಿ ಆಗ್ತದಂಗೆ ಫ್ರೆಶ್ ಆಗಿ ಇಲ್ಲಿ ರಾಜ್ಮುಡಿ ರೈಸ್ ನ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ ಮಧ್ಯಾಹ್ನದ ಊಟಕ್ಕೆ. ಸೊ ಮಧ್ಯಾಹ್ನದ ಊಟಕ್ಕೆ ಕೋಸಂಬರಿ ರೆಡಿ ಆಗಿದೆ. ಸೊ ಇಲ್ಲಿ ಯಾವುದೇ ಐಟಮ್ಗೂ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಿಲ್ಲ. ಇನ್ಫ್ಯಾಕ್ಟ್ ಆದಷ್ಟು ಈ ಗೆಡ್ಡೆ ಗೆಣಸು ಕೂಡ ಅವಾಯ್ಡ್ ಮಾಡ್ತಾರೆ. ಸೊ ಫ್ರೆಶ್ ಆಗಿ ಕೋಸಂಬರಿ ರೆಡಿ ಆಗಿದೆ. ಖಾರಾಬಾತ್ ರೆಡಿ ಆಗಿದೆ. ಸೊ ಖಾರಾಬಾತ್ ತೀರಾ ಒನ್ ಆಫ್ ದಿ ಸಿಗ್ನೇಚರ್ ಡಿಶ್ ರಾಮೇಶ್ವರಂ ಕೆಫೆನಲ್ಲಿ. ತುಪ್ಪದಲ್ಲೇ ಮಾಡಿದಂತ ಖಾರಾಬಾತ್. ಆ ಕಡೆ ಖಾರಾಬಾತ್ ರೆಡಿ ಆಯ್ತು. ಬಟ್ ಈ ಕಡೆ ಬೂಂದಿ ರೆಡಿ ಆಗ್ತಾ ಇದೆ. ರಾಮೇಶ್ವರಂ ಕೆಫೆನಲ್ಲಿ ಏನೇ ಐಟಮ್ಸ್ ಇದ್ರು ಎಲ್ಲ ಇಲ್ಲಿ ಇನ್ ಹೌಸ್ ಪ್ರಿಪೇರ್ ಮಾಡ್ತಾರೆ. ಸೊ ಫ್ರೆಶ್ ಆಗಿ ಬೂಂದಿನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದಾರೆ. ನೀಟಾಗಿ ಅದನ್ನ ಎಣ್ಣೆನಲ್ಲಿ ಹುರಿದು ಮಸಾಲೆ ಹಾಕಿ ಬಿಸಿಬೇಳೆ ಬಾತ್ ಮತ್ತೆ ದಹಿ ವಡಾಗೆ ಸರ್ವ್ ಮಾಡೋದು. ಪುಳಿಯೋಗರೆ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದಾರೆ ಇಲ್ಲಿ. ನೋಡಿ ಅದ್ರ ಮೇಲೆ ಸೂಪರ್ ಡೂಪರ್ ಫ್ರೆಶ್ ಆಗಿ ರೆಡಿ ಆಗಿರುವಂತ ಗೊಜ್ಜು ಅನ್ನದ ಮೇಲೆ ಬೀಳ್ತಾ ಇದೆ. ಆ ಒಂದು ಒಗ್ಗರಣೆ, ಆ ಗೊಜ್ಜು ನೋಡೋದಕ್ಕೆ ಏನ್ ಸಕ್ಕತ್ತಾಗಿದೆ ಅಲ್ಲ. ಪ್ರತಿದಿನ ಇಲ್ಲಿ ಈ ರೀತಿ ಗೊಜ್ಜು ಹಾಕಿ ಒಗ್ಗರಣೆ ಹಾಕಿನೇ ಪುಳಿಯೋಗರೆನ ಕಲ್ಸೋದು. ಆ ಹಾಕಿರುವಂತ ಒಗ್ಗರಣೆ, ಗೊಜ್ಜು, ಅನ್ನ, ಆ ಒಂದು ಕೊತ್ತಂಬರಿ ಸೊಪ್ಪು ಎಷ್ಟು ನೀಟಾಗಿ ಕಲ್ಸ್ತಾ ಇದಾರೆ. ಕಲ್ಸೋದನ್ನ ನೋಡ್ತಾನೆ ಗೊತ್ತಾಗುತ್ತೆ ಪುಳಿಯೋಗರೆ ಎಷ್ಟು ಸ್ವೀಟ್ ತರ ಆಗಿದೆ ಅಂತ. ಇನ್ಫ್ಯಾಕ್ಟ್ ನನಗಂತೂ ಅದ್ಭುತವಾದಂತ ಘಮ ಬರ್ತಾ ಇದೆ ಇಲ್ಲಿ. ಐನೋ ವಿಡಿಯೋದಲ್ಲಿ ನಿಮ್ಗೆ ಘಮ ಬರಲ್ಲ, ಬಟ್ ನಾನಂತೂ ಟೋಟಲಿ ಎಂಜಾಯ್ ದಿಸ್ ಫೀಲ್. ಇದೊಂಥರ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಪುಳಿಯೋಗರೆ ತಲ್ಸೋದನ್ನ ನೋಡೋದು. ನೋಡಿ ಹೇಗೆ ಲೇಯರ್ ಬೈ ಲೇಯರ್ ಇದನ್ನ ಮಿಕ್ಸ್ ಮಾಡ್ಕೋತಾರೆ ಅಂತ. ಎಲ್ಲ ಎಟ್ ಎ ಟೈಮ್ ಜೊತೆಗೆ ಮಾಡೋದಿಲ್ಲ.
ಸೊ ಆ ಕಡೆ ಪುಳಿಯೋಗರೆ ರೆಡಿ ಆಯ್ತು. ಬಟ್ ಈಗ ಇಲ್ಲಿ ಮ್ಯಾಂಗೋ ರೈಸ್ ಪ್ರಿಪೇರ್ ಆಗ್ತದೆ, ಆಮೇಲೆ ಚಿತ್ರಾನ್ನ. ಸೊ ಅದಕ್ಕೋಸ್ಕರ ಇಲ್ಲಿ ಫ್ರೆಶ್ ಆಗಿ ಒಗ್ಗರಣೆನ ರೆಡಿ ಮಾಡ್ತಾ ಇದಾರೆ. ಒಗ್ಗರಣೆ ಹಾಕೋದಕ್ಕೂ ಒಂದು ಕ್ರಮ ಇದೆ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ, ಆ ಸಾಸಿವೆ ಒಡೆದ್ಮೇಲೆ ಮಿಕ್ಕಿದ್ದು ಕಡಲೆಬೇಳೆ ಆಗಿರ್ಬೋದು ಅಥವಾ ಉದ್ದಿನ ಬೇಳೆ ಆಗಿರ್ಬೋದು ಅದನ್ನ ಹಾಕಬೇಕು. ಸೊ ಇಲ್ಲೂ ಕೂಡ ಅದೇ ಪ್ರೊಸೆಸ್ ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ಐಟಮ್ಸು ಕೂಡ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ, ಯಾವುದು ಮಾಡಿಡೋದಿಲ್ಲ, ಅದು ಕೂಡ ಬ್ಯಾಚಸ್ ಅಲ್ಲಿ. ಸೊ ಹಾಗಾಗಿ ರಾಮೇಶ್ವರಂ ಕೆಫೆನಲ್ಲಿ ಏನೇ ತಿಂದ್ರು ನಿಮಗೆ ಫ್ರೆಶ್ ಆಗಿರುತ್ತೆ. ಸೊ ಇನ್ಫ್ಯಾಕ್ಟ್ ಒಗ್ಗರಣೆಗೆ ಗೋಡಂಬಿ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಗೋಡಂಬಿ ಇಲ್ಲದೆ ಯಾವ ಡಿಶ್ಶು ಇಲ್ಲ. ಆಲೂಗಡ್ಡೆ ಪಲ್ಯ ತಗೊಳ್ಳಿ, ಗೋಡಂಬಿ ಇದೆ. ಪುಳಿಯೋಗರೆ, ಚಿತ್ರಾನ್ನ, ಎನಿಥಿಂಗ್ ಗೋಡಂಬಿ ಇದೇ ಇರುತ್ತೆ. ಸೊ ಗೋಡಂಬಿ ಆದ್ಮೇಲೆ ಈಗ ಹಸಿ ಮೆಣಸಿನ್ಕಾಯಿ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ತಾ ಇದಾರೆ. ಸೊ ಹಸಿ ಮೆಣಸಿನ್ಕಾಯಿ ಆದ್ಮೇಲೆ ಈಗ ಒಣ ಮೆಣಸಿನ್ಕಾಯಿ, ದಟ್ ಈಸ್ ಗುಂಟೂರು ಮೆಣಸಿನ್ಕಾಯಿ ಇದು. ಸೊ ಹಸಿ ಮೆಣಸು ಮತ್ತೆ ಈ ಗುಂಟೂರು ಮೆಣಸಿನ್ಕಾಯಿ ಎರಡು ಮಿಕ್ಸ್ ಆಗಿ ಒಳ್ಳೆ ಸ್ಪೈಸಿ ಫ್ಲೇವರ್ ಸಿಗುತ್ತೆ ಚಿತ್ರಾನ್ನಗೆ. ಇನ್ಫ್ಯಾಕ್ಟ್ ರಾಮೇಶ್ವರಂ ಕೆಫೆನಲ್ಲಿ ಏನೇ ಪುಡಿಗಳಾಗಿರ್ಬೋದು ಫ್ರೆಶ್ ಆಗಿ ಇಲ್ಲೇ ಇನ್ ಹೌಸ್ ರೆಡಿ ಆಗುತ್ತೆ. ಸಾಂಬಾರ್ ಪುಡಿ ಆಗಿರ್ಬೋದು ಅಥವಾ ರಸಂ ಪೌಡರ್ ಆಗಿರ್ಬೋದು, ಬಿಸಿಬೇಳೆ ಬಾತ್ ಪೌಡರು, ಅರ್ಶಿನ ಎಲ್ಲ ಇವರ ಕಿಚನ್ಗೆ ಇನ್ ಹೌಸ್ ಪ್ರಿಪೇರ್ ಮಾಡ್ತಾರೆ. ಕರ್ಬೇವಿನ ಸೊಪ್ಪು ಬಿದ್ದಿದೆ. ಕರ್ಬೇವಿನ ಸೊಪ್ಪು ಆ ಒಗ್ಗರಣೆ ಬಿದ್ದರೆ ಅದು ನೋಡೋದೇ ಒಂಥರ ಮಜಾ. ಆ್ಯಂಡ್ ಈಗ ತೆಂಗಿನಕಾಯಿ ಚಿತ್ರಾನ್ನ ಮ್ಯಾಂಗೋ ರೈಸ್ಗೆ ಒಗ್ಗರಣೆ ರೆಡಿ ಆಗ್ತಾರೆ. ಆ್ಯಂಡ್ ಅದಕ್ಕೆ ತೆಂಗಿನಕಾಯಿ ಕೂಡ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ನಾನು ಕರ್ಬೇವಿನ ಸೊಪ್ಪು ಬಗ್ಗೆ ಹೇಳ್ತಾ ಇದ್ದೆ. ಯಾವುದೇ ಒಗ್ಗರಣೆಗೆ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ಬಿದ್ದರೆ ಆ ಕಲರೇ ಚೇಂಜ್ ಆಗುತ್ತೆ. ಆ ಒಗ್ಗರಣೆ ಘಮ ಆಗಿರ್ಬೋದು ಅಥವಾ ಆ ಒಂದು ಫ್ಲೇವರ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು, ಕಂಪ್ಲೀಟ್ ಚೇಂಜ್ ಆಗುತ್ತೆ. ನೀಟಾಗಿ ಈಗ ಎಲ್ಲ ಫ್ರೈ ಮಾಡ್ಕೋತಾ ಇದ್ದಾರೆ. ಸೊ ದಟ್ ಎಲ್ಲ ಆ ತೆಂಗಿನಕಾಯಿ ಹಸಿ ಸ್ಮೆಲ್ ಹೋಗಿ ಆ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳಿ ಅಂತ ಅದನ್ನ ನೀಟಾಗಿ ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಚಿತ್ರಾನ್ನ ಅಥವಾ ಮ್ಯಾಂಗೋ ರೈಸ್ ಆಗಿರ್ಬೋದು ಒಂದು ವೆರಿ ಸಿಂಪಲ್ ಡಿಶ್, ಬಟ್ ಅದರಿಂದ ಮೇಕಿಂಗ್ ಪ್ರೋಸೆಸ್ ಇದೆಯಲ್ಲ ಅದು ಇನ್ ಡೀಟೇಲ್ ಆಗಿ ಮಾಡ್ತಾರೆ. ಈಗ ಈ ಒಗ್ಗರಣೆಗೆ ಮೇನ್ ಇಂಗ್ರೀಡಿಯೆಂಟ್ ಮ್ಯಾಂಗೋ ಡಿಶ್ಗೆ ಫ್ರೆಶ್ ಆಗಿ ಹೆಚ್ಕೊಂಡಿರುವಂತ ಮ್ಯಾಂಗೋ ಪೀಸಸ್ ಈ ಒಗ್ಗರಣೆಗೆ ಇವಾಗ ಹೋಗುತ್ತೆ. ಮೈಲ್ಡ್ ಬಿಸಿ ಆಗಿರುವಂತ ಈ ಒಗ್ಗರಣೆಲಿ ಆ ಮ್ಯಾಂಗೋ ಪೀಸಸ್ ಬಿದ್ದಾಗ ಅದರಲ್ಲಿ ಇರುವಂತ ಆ ಒಂದು ಫ್ಲೇವರ್ ಆಗಿರ್ಬೋದು ಅಥವಾ ಹುಳಿ ಆಗಿರ್ಬೋದು ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ದಟ್ ಅವಾಗ ರೈಸ್ ಅಲ್ಲಿ ಅದನ್ನ ಕಲಿಸಿದಾಗ ಒಳ್ಳೆ ಟೇಸ್ಟ್ ಅಂಡ್ ಫ್ಲೇವರ್ನ ನಮಗೆ ಕೊಡುತ್ತೆ. ಸೊ ಈಗ ಮ್ಯಾಂಗೋ ರೈಸ್ ಅಥವಾ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆಗಿದೆ. ಅಂಡ್ ಈಗ ಇದನ್ನ ಕಲಿಸೋ ಪ್ರೊಸೆಸ್ ಈಗ ಶುರು ಆಗ್ತಾ ಇದೆ. ಸೊ ಆ ಒಂದು ಒಗ್ಗರಣೆನ ತಣ್ಣಗಾಗಿರುವಂತ ಅನ್ನದ ಮೇಲೆ ನೀಟಾಗಿ ಹಾಕಿ ಕಲಿಸ್ತಾರೆ. ಫ್ರೆಶ್ ಆಗಿ ಅನ್ನನ ರೆಡಿ ಮಾಡಿ ಆ್ಯಂಡ್ ಅನ್ನನ ಸ್ವಲ್ಪ ಮೈಲ್ಡ್ ಆಗಿ ಬಿಸಿ ಇರೋ ತನಕ ಸ್ಪ್ರೆಡ್ ಮಾಡಿ ಅದಾದಮೇಲೆ ಈ ಥರ ಒಗ್ಗರಣೆ ಹಾಕಿ ಕಲಿಸ್ತಾರೆ. ಬಿಕಾಸ್ ಪುಳಿಯೋಗರೆ ಆಗಿರ್ಬೋದು ಅಥವಾ ಚಿತ್ರಾನ್ನ ಆಗಿರ್ಬೋದು ಮೈಲ್ಡ್ ಬಿಸಿ ಇದ್ರೇ ಅದು ಮಜಾ. ತುಂಬ ಬಿಸಿ ಇದ್ದರೆ ಅಷ್ಟು ಮಜಾ ಇರಲ್ಲ. ಎಷ್ಟು ಮೈಲ್ಡ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಈಗ ಒಗ್ಗರಣೆ ಹಾಕಿ ನೋಡಿ ಎಷ್ಟು ನೀಟಾಗಿ ಲೇಯರ್ ಬೈ ಲೇಯರ್ ಕಲಿಸ್ತಾ ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ಈ ರೀತಿ ಕಲಿಸೋದ್ರಿಂದ ಆ ಒಂದು ಫ್ಲೇವರ್ ಆಗಿರ್ಬೋದು ಅಥವಾ ಆ ಒಂದು ಟೇಸ್ಟ್ ಆಗಿರ್ಬೋದು ಎನ್ಹ್ಯಾನ್ಸ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ಹಾಕಿ ಅದಕ್ಕೆ ಉಪ್ಪು, ಖಾರ, ಹುಳಿ ಹಾಕಿ ನೀಟಾಗಿ ಅದನ್ನ ಲೇಯರ್ ಬೈ ಲೇಯರ್ ಕಲಿಸ್ತಾರೆ. ಇನ್ಫ್ಯಾಕ್ಟ್ ಒಗ್ಗರಣೆಗೆ ಮ್ಯಾಂಗೋ ಹಾಕಿರೋದು ಅಷ್ಟೇ ಅಲ್ಲದೆ ಇದ್ರ ಮೇಲ್ಗಡೆ ಕಂಪ್ಲೀಟ್ ರೆಡಿ ಆದಮೇಲೆ ಆ ಮ್ಯಾಂಗೋ ತುರಿನ ಕೂಡ ಉದುರಿಸ್ತಾರೆ. ಸೊ ಇದಾದ್ಮೇಲೆ ಈಗ ಇನ್ನೊಂದು ರೌಂಡ್ ಮಿಕ್ಸಿಂಗ್ ನಡೆಯುತ್ತೆ. ಆ್ಯಂಡ್ ಇದು ಕೂಡ ಲೇಯರ್ ಬೈ ಲೇಯರೇ ಆಗೋದು. ಸೊ ದಟ್ ಇದ್ರ ಮೇಲೆ ಹಾಕಿರುವಂಥ ತುರಿದಿರೋ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ನೀಟಾಗಿ ಮಿಕ್ಸ್ ಆಗಲಿ ಅಂತ ಈ ಒಂದು ಪ್ರೋಸೆಸ್ಸಲ್ಲಿ ಮಿಕ್ಸ್ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಾ ಲಂಚ್ಗೆ ಏನೇನು ಬೇಕು ಎಲ್ಲ ಐಟಮ್ಸ್ ರೆಡಿ ಆಗ್ತಾರೆ. ಪಲ್ಯಗಳಿಂದ ಹಿಡಿದು ಪಾಯಸ ಆಗಿರ್ಬೋದು, ರೈಸ್ ಆಗಿರ್ಬೋದು, ರಸಮ್ ಆಗಿರ್ಬೋದು, ಸಾಂಬಾರ್. ಇನ್ಫ್ಯಾಕ್ಟ್ ಇಲ್ಲಿ ಪ್ರತಿದಿನ ಉಪ್ಪಿನಕಾಯಿನೂ ಪ್ರಿಪೇರ್ ಮಾಡ್ತಾರೆ. ಮಧ್ಯಾಹ್ನದ ಊಟಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿನಲ್ಲಿ ಡೈಲಿ ಪ್ರಿಪೇರ್ ಮಾಡ್ತಾರೆ. ನೋಡಿ ಎಷ್ಟು ಫ್ರೆಶ್ ಆಗಿ ಈಗ ಪ್ರಿಪೇರ್ ಆಗಿದೆ ಅಂತ. ಇಲ್ಲಿ ಉಪ್ಪಿನಕಾಯಿ ಮಾಡಿಡೋದಿಲ್ಲ, ಡೈಲಿ ಲಂಚ್ಗೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ. ಏನೇನು ಐಟಮ್ಸ್ ಇದೆ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರನಲ್ಲಿ ಒಂದು ಸ್ಪೆಷಲ್ ರೀತಿಯಲ್ಲಿ ಊಟನ ಬಡಿಸ್ತಾರೆ. ಫಸ್ಟು ನಾವು ಒಳಗಡೆ ಡೈನಿಂಗ್ ಹಾಲಿಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಇದೆ. ಇಲ್ಲಿ ಚಪ್ಪಲಿನ ಬಿಟ್ಟು ನಮ್ಮ ಕೈ ಕಾಲನ್ನ ತೊಳೆದು ಒಳಗಡೆ ಹೋಗಬೇಕು. ಸೊ ಅಂದರೆ ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ಊಟಕ್ಕೆ ಹೋಗ್ತೀವೋ ಅದೇ ರೀತಿ ಫಾರ್ಮ್ಯಾಟ್ ಇದು. ಸೊ ಒಂದು ದ ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರದ ಮ್ಯಾಸಿವ್ ಡೈನಿಂಗ್ ಹಾಲ್. ಪ್ರತಿದಿನ ಮಧ್ಯಾಹ್ನ ಇಲ್ಲಿ 11:30 ಸಂಜೆ 4 ಗಂಟೆ ತನಕ ಬಾಳೆ ಎಲೆ ಊಟನ ಬಡಿಸ್ತಾರೆ. ಸಾತ್ವಿಕ ಬಾಳೆ ಎಲೆ ಭೋಜನವನ್ನು ಬಡಿಸ್ತಾರೆ. ಆ್ಯಂಡ್ ಪ್ರತಿದಿನ ಆಲ್ಮೋಸ್ಟ್ ಇಲ್ಲಿ 700ರಿಂದ 1,000 ಜನಕ್ಕೆ ಊಟ ಆಗುತ್ತೆ. ಸೊ ಕೈಕಾಲು ತೊಳ್ಕೊಂಡು ಭೋಜನ ಶಾಲೆಗೆ ಎಂಟ್ರ್ ಆಗ್ತಾ ಇದ್ದೀನಿ. ಸೊ ಇಲ್ಲಿಯ
ಕಾನ್ಸೆಪ್ಟೇ ಟ್ರೆಡಿಷ್ನಲ್ ಬಾಳೆ ಎಲೆ ಊಟ. ಈ ರೀತಿ ನೆಲದ ಮೇಲೆ ಕೂತು ಊಟ ಮಾಡುವಂಥದ್ದು. ಸೊ ಮಣೆ ಇದೆ, ಕಾಲು ಮಡಚಿ ಊಟ ಮಾಡುವಂಥದ್ದು ಇಲ್ಲಿ ಸ್ಪೆಷಾಲಿಟಿ. ಇನ್ಫ್ಯಾಕ್ಟ್ ಯಾರು ಕೆಳಗೆ ಕೂರಕ್ಕಾಗಲ್ಲ, ಇಲ್ಲಿ ಹಿಂದ್ಗಡೆ ಟೇಬಲ್ಸ್ ಕೂಡ ಇದೆ. ಚೇರ್ ಮೇಲೆ ಕೂತು ಅವರು ಟೇಬಲ್ ಮೇಲೆ ಬಾಳೆ ಎಲೆ ಹಾಕ್ಕೊಂಡು ಊಟ ಮಾಡ್ಬೋದು. ಸೊ ಮೇಲ್ಗಡೆ ಏನೇನು ಫ್ರೆಶ್ ಆಗಿ ಪ್ರಿಪೇರ್ ಆಗಿದ್ದಿಲ್ಲ ಅದನ್ನೆಲ್ಲ ಈಗ ಬಾಳೆ ಎಲೆನಲ್ಲಿ ಬಡಿಸ್ತಾರೆ. ಸೊ ಮೇಕಿಂಗ್ ನೋಡೇನೆ ನನಗೆ ಬಾಯಲ್ಲಿ ನೀರು ಉರಿತು. ಸೊ ಈಗ ಐ ಆಮ್ ಆಲ್ ಎಕ್ಸೈಟೆಡ್ ಟು ಟೇಸ್ಟ್ ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರದ ಬಾಳೆ ಎಲೆ ಭೋಜನ. ಬಾಳೆ ಎಲೆ ಬಂದಿದೆ. ಇನ್ಫ್ಯಾಕ್ಟ್ ಬಾಳೆ ಎಲೆನ ಕ್ಲೀನ್ ಮಾಡಿರ್ತಾರೆ, ನೀರಲ್ಲಿ ತೊಳೆದು ಒರೆಸಿ ಎಲ್ಲ ಇಟ್ಟಿರ್ತಾರೆ. ಬಟ್ ಆ ಒಂದು ಟ್ರೆಡಿಷನ್, ಬಾಳೆ ಎಲೆ ತೊಳೆಯೋ ಟ್ರೆಡಿಷನ್ ಇದೆಯಲ್ಲ, ಅದನ್ನು ಯಾವತ್ತೂ ಮಿಸ್ ಮಾಡಬಾರ್ದು. ಸೊ ಪಾಯಸ, ಕಡಲೆಬೇಳೆ ಪಾಯಸ, ಉಪ್ಪು, ಚಟ್ನಿ ಪುಡಿ, ಉಪ್ಪಿನಕಾಯಿ, ಕೋಸಂಬರಿ ಚಟ್ನಿ, ಹೆಸರು ಕಾಳು ಪಲ್ಯ, ಬೀಟ್ರೋಟ್ ಪಲ್ಯ, ಹಾಗಲಕಾಯಿ ಗೊಜ್ಜು, ರೆಡ್ ಪಂಪ್ಕಿನ್ ಪಚಡಿ, ಮಜ್ಜಿಗೆ ಹುಳಿ, ಮ್ಯಾಂಗೋ ರೈಸ್. ವಾವ್, ಮೇಲ್ಗಡೆ ರೆಡಿ ಆಯ್ತಲ್ಲ ಮ್ಯಾಂಗೋ ರೈಸ್, ಅದೇ ಹಪ್ಪಳ. ಸೊ ಇಷ್ಟೆಲ್ಲ ಐಟಮ್ಸ್ ಈಗ ಬಾಳೆ ಎಲೆ ಮೇಲೆ ಬಂದಿದೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಬಟ್ ಟೇಸ್ಟ್ ಮಾಡೋಕ್ಕಿಂತ ಮೊದಲು ಫುಲ್ ಬಾಳೆ ಎಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಕಾಯ್ಕೊಂಡಿದ್ದೀನಿ. ಹೋಳಿಗೆ, ಬಿಸಿ ಬಿಸಿ ಹೋಳಿಗೆ, ಅದ್ರ ಮೇಲ್ಗಡೆ ತುಪ್ಪ, ಮಸಾಲೆ ವಡೆ, ಕರ್ಡ್ ಚಿಲ್ಲಿ, ಮಜ್ಜಿಗೆ, ಬಾಳೆಹಣ್ಣು. ಸೊ ಮೇಲ್ಗಡೆ ರಾಜಮುಡಿ ರೈಸ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ವಿ. ಆ್ಯಂಡ್ ಇದಕ್ಕೆ ತೋವೆ ಹಾಕ್ತಾರೆ. ಫಸ್ಟು ರಾಜಮುಡಿ ರೈಸ್ ಜೊತೆ ತೋವೆ ಹಾಕ್ತಾರೆ. ಸೊ ಈ ರಾಜಮುಡಿ ರೈಸ್ನ ಸ್ಪೆಷಾಲಿಟಿ ಏನು ಅಂದರೆ, ನಮ್ಮ ಮೈಸೂರಿನ ಮಹಾರಾಜರಿಗೋಸ್ಕರ ಬೆಳೀತಾ ಇದ್ದಂಥ ಅಕ್ಕಿ ಇದು. ಅಂದರೆ ಅವರ ರಾಯಲ್ ಕಿಂಗ್ಡಮ್ನ ಫೀಡ್ ಮಾಡೋದಕ್ಕೆ, ಬರೀ ಎಸ್ಪೆಷಲಿ ಆ ಒಂದು ಕಿಂಗ್ಡಮ್ನ ಫೀಡ್ ಮಾಡೋದಕ್ಕೆ ಅಂತಲೇ ಈ ರಾಜಮುಡಿ ರೈಸನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ದು. ಇನ್ಫ್ಯಾಕ್ಟ್ ಈ ಒಂದು ರಾಜಮುಡಿ ರೈಸ್ ಏನಿದಿಲ್ಲ, ಇಟ್ಸ್ ವೆರಿ ರಿಚ್ ಇನ್ ಐರನ್, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಫೈಬರ್ ಕ್ವಾಲಿಟಿ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾರು ರೈಸ್ ತಿನ್ನಲ್ಲ, ಶುಗರ್ ಇದೆ ಅನ್ನೋರು ಈ ರಾಜಮುಡಿ ರೈಸ್ನ ತಿನ್ಬೋದು. ಆ್ಯಂಡ್ ಈಗ ತುಪ್ಪ ಹಾಕಿರುವಂಥ, ತೋವೆ ಹಾಕಿರುವಂಥ ರಾಜಮುಡಿ ರೈಸನ್ನು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ರೈಸ್ ಜೊತೆ ಸಾಕಷ್ಟು ಕಾಂಬಿನೇಷನ್ಸ್ ಇದೆ ಇಲ್ಲಿ. ಆ್ಯಂಡ್ ಈಗ ಆಂಧ್ರ ಪಪ್ಪು, ಬಿಸಿ ಬಿಸಿ ಆಂಧ್ರ ಪಪ್ಪು, ಲೈಟಾಗಿ ತುಪ್ಪ. ಇನ್ಫ್ಯಾಕ್ಟ್ ರಾಮೇಶ್ವರಂ ಕೆಫೆ ತುಪ್ಪಕ್ಕೆ ಸಿಕ್ಕಾಪಟ್ಟೆ ಫೇಮಸ್ಸು. ಎಲ್ಲ ಡಿಶ್ಗೂ ಇಲ್ಲಿ ತುಪ್ಪ ಹಾಕ್ತಾರೆ. ದೋಸೆ ಆಗಿರ್ಬೋದು ಅಥವಾ ಒಗ್ಗರಣೆಗಳಾಗಿರ್ಬೋದು, ಅದಕ್ಕೆಲ್ಲ ಆಂಧ್ರ ಟೊಮ್ಯಾಟೊ ಪಪ್ಪು ಸಾಕಲಾಗಿದೆ. ಸ್ವಲ್ಪ ಸ್ಪೈಸಿಯಾಗಿ ಟೊಮ್ಯಾಟೊ ಹಾಕಿರೋದ್ರಿಂದ ಹುಳಿ ಹುಳಿ ಫ್ಲೇವರು ಅಮೇಝಿಂಗ್. ಮ್ಯಾಂಗೋ ಚಿತ್ರಾನ್ನ ಬಗ್ಗೆ ಮಾತಾಡ್ತಾ ಇದ್ದೆ, ಒಳ್ಳೆ ಹುಳಿ ಹಾಕಿ ಸ್ಪೈಸ್ ಅವೆಲ್ಲ ಮೇಂಟೈನ್ ಮಾಡಿ ಚಿತ್ರಾನ್ನ ಕಲಿಸಿದ್ದಾರೆ. ಅಮೇಝಿಂಗ್. ಈ ಒಂದು ಬಾಳೆಲೆ ಊಟ ಏನಿದೆಯಲ್ಲ, ಇದು ಅನ್ಲಿಮಿಟೆಡ್. ಏನು ಬೇಕಾದರೂ ಎಷ್ಟು ಸಲ ಬೇಕಾದರೂ ಕೇಳಿದ್ರೆ ಬಡಿಸ್ತಾರೆ. ಪಪ್ಪು ಆಯಿತು, ನೆಕ್ಸ್ಟು ಸಾಂಬಾರು ಅಥವಾ ಹುಳಿ, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು. ಇವತ್ತು ಬಿಸಿ ಬಿಸಿ ಆಗಿರೋಂಥ ಸಾಂಬಾರು ಬಿಸಿ ಬಿಸಿ ಅನ್ನದ ಮೇಲೆ ಬಿದ್ದು ಈ ಬಾಳೆಲೆ ಕಲಿಸ್ಕೊಂಡು ತಿಂದಾಗ ಸಿಗೋ ಒಂದು ಖುಷಿ, ಸಂತೋಷ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಆ್ಯಂಡ್ ಊಟ ಮಾತ್ರ ಅದ್ಭುತವಾಗಿದೆ. ಇನ್ಫ್ಯಾಕ್ಟ್ ರಾಮೇಶ್ವರಂ ಕೆಫೆನ ಟೆಂಪಲ್ ಆಫ್ ಫುಡ್ ಅಂತ ಕರೀತಾರೆ. ಸೊ ಲಿಟ್ರಲಿ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಸಿಗುತ್ತೋ ಅದೇ ಥರ ಪ್ರಸಾದ, ಅದೇ ಥರ ಟೇಸ್ಟು ಇಲ್ಲಿದೆ. ಒಂದು ಡಿಮ್ಯಾಂಡ್ ಫೀಲಿಂಗ್. ಸಾಕಷ್ಟು ಜನ ಏನೋ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ಆ ಫೀಲಿಂಗ್ ಇಲ್ಲಿ ಬಂದ್ರೇ ಗೊತ್ತಾಗೋದು. ಈ ಒಂದು ಊಟ ಆಗಿರ್ಬೋದು, ಈ ಒಂದು ಆ್ಯಂಬಿಯನ್ಸ್ ಆಗಿರ್ಬೋದು, ಒಂದಕ್ಕೊಂದು ಸಿಂಕ್ ಆಗತ್ತೆ. ಸಾಂಬಾರು ಆದಮೇಲೆ ಬಿಸಿ ಬಿಸಿ ಆಗಿರುವಂಥ ರಸಮ್ ಬಂದಿದೆ. ಹುಳಿ ಹುಳಿ ಸ್ಪೈಸಿ ಆಗಿರುವಂಥ ರಸಮ್ ಆ್ಯಂಡ್ ಈ ರಾಜಮುಡಿ ರೈಸ್, ಸೂಪರ್ ಕಾಂಬಿನೇಷನ್. ಪ್ರತಿದಿನ ಇಲ್ಲಿ ಆಲ್ಮೋಸ್ಟು 700ರಿಂದ 1000 ಜನ ತನಕ ಈ ಬಾಳೆಲೆ ಊಟ ಮಾಡ್ತಾರೆ. ವೀಕೆಂಡ್ಸ್ ಆಲ್ಮೋಸ್ಟ್ ಲೈಕ್ 1000 ಪೀಪಲ್ ತನಕ ಇಲ್ಲಿ ಊಟ ಮಾಡ್ಬೋದು. ಆ್ಯಂಡ್ ನಾರ್ಮಲ್ ವೀಕ್ ಡೇಸಲ್ಲಿ ಒಂದು 600 to 700 ಪೀಪಲ್ ಒಟ್ಟಿಗೆ ಇಲ್ಲಿ ಡೈನಿಂಗ್ ಮಾಡ್ತಾರೆ. ಮೊಸರನ್ನದ ಜೊತೆಗೆ ಈ ಒಂದು ಅದ್ಭುತವಾಗಿರುವಂಥ ಸಾತ್ವಿಕ ಭೋಜನನ ನಾನು ಮುಗಿಸಿದ್ದೀನಿ. ಪ್ರತಿಯೊಂದು ಡಿಶ್ಶು ಸಕ್ಕತ್ತಾಗಿತ್ತು. ಅಂದರೆ ಪ್ರತಿಯೊಂದು ಡಿಶ್ನು ಕೂಡ ಅಷ್ಟು ಡೀಟೇಲಾಗಿ ಪ್ರಿಪೇರ್ ಮಾಡ್ತಾರೆ. ಅಂದರೆ
ಯಾವ ಡಿಶ್ಗೂ ಕೂಡ ಸುಮ್ಮನೆ ಹಾಗೆ ಪ್ರಿಪೇರ್ ಮಾಡೋದಿಲ್ಲ ಇಲ್ಲಿ. ಪ್ರತಿಯೊಂದು ಡಿಶ್ಗೂ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಆ್ಯಂಡ್ ಅದಕ್ಕೆ ಆ ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಒಂದಕ್ಕಿಂತ ಒಂದು ಡಿಶ್ಶು ಸಕ್ಕದಾಗಿರೋದು. ಸೊ ಈ ಸಾತ್ವಿಕ ಭೋಜನ ಪ್ರತಿದಿನ 11:30 ಸಂಜೆ 4 ಗಂಟೆ ತನಕ ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರನಲ್ಲಿ ಸಿಗುತ್ತೆ. ಕೈಕಾಲು ತೊಳೆದು ಒಳಗಡೆ ಬಂದು ನೀಟಾಗಿ ಕೂತು ಬಾಳೆ ಎಲೆ ಮೇಲೆ ಊಟ ಮಾಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಆ್ಯಂಡ್ 2 ಅಥವಾ 3 ಐಟಮ್ಗೆ ಭೂಮಿ ಕೆಳಗಡೆ ಬೆಳೆದಿರುವಂಥ ತರಕಾರಿನ ಹಾಕ್ತಾರೆ ಆ್ಯಂಡ್ ಅದು ಆಪ್ಷನಲ್. ಬೇಡ ಅಂದರೆ ನೀವು ಸಿಕ್ಸ್ಬೋದು, ಇಲ್ಲಾಂದರೆ ಇದು ಕಂಪ್ಲೀಟ್ ಜೈನ್ ಮೀಲ್. ಸೊ ವಿತ್ ದಿಸ್ ಒನ್ ಈ ಒಂದು ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು ವರ್ಲ್ಡ್ಸ್ ಬಿಗ್ಗೆಸ್ಟ್ ರೆಸ್ಟೋರೆಂಟ್ ಆಗಿರುವಂಥ ದ ರಾಮೇಶ್ವರಂ ಕೆಫೆ ಬೊಮ್ಮಸಂದ್ರ ಹೊಸೂರು ರೋಡ್ನಲ್ಲಿದೆ. ಸೊ ಮಧ್ಯಾಹ್ನದ ಊಟ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಸುತ್ತಮುತ್ತ ಇದ್ದರೆ ಅಥವಾ ಒಂದು ಒಳ್ಳೆ ಸಾತ್ವಿಕ ಭೋಜನ, ರಾಜ್ಮುಡಿ ರೈಸ್ ಸಾತ್ವಿಕ ಭೋಜನ ನಾವು ಮಾಡ್ತೀರಾ ಅಂದರೆ ಇಲ್ಲಿ ಬನ್ನಿ. ಥ್ಯಾಂಕ್ ಯು.